ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಎರಡನೇ ಬಾರಿಗೆ ಜೈಲು ಸೇರಿರುವಂತಹ ಜೈಲು ಹಕ್ಕಿ ದರ್ಶನ್ಗೆ 82 ಲಕ್ಷ ರೂಪಾಯಿ ಹೊಸ ಕಂಟಕವನ್ನ ತಂದಿಡುತ್ತಾ ಅಂತ ಹೇಳಿ. ಯಾಕೆಂದ್ರೆ ಈಗ ಐಟಿ ಬೆನ್ನು ಬಿದ್ದಿದೆ, ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ಗೆ ಮುಳುವಾಗುತ್ತಾ ಅತ್ಯಾಪ್ತನ ಸ್ಟೇಟ್ಮೆಂಟ್. ದರ್ಶನ್ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರಾ ಪ್ರದೂಷ್ ಹೇಳಿಕೆಯಿಂದ? ಐಟಿ ಮುಂದೆ ಪ್ರದೂಷ್ ಕೊಟ್ಟಿರುವಂತಹ ಹೇಳಿಕೆಯ ಪ್ರತಿ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಮೂಲಕ 82 ಲಕ್ಷ ರೂಪಾಯಿಯ ಮೂಲವನ್ನು ಕೆದಕ್ತಾ ಇರುವಂತಹ ಐಟಿ ಅಧಿಕಾರಿಗಳಿಗೆ ಅತಿ ದೊಡ್ಡ ಹಿಂಟ್ ಸಿಕ್ಕಂತಾಗಿದೆ. ಪ್ರದೂಷ್ ಕೊಟ್ಟಂತಹ ಹೇಳಿಕೆ ಏನು? ಈ ಹೇಳಿಕೆಯಿಂದ ದರ್ಶನ್ ಅವರಿಗಾಗುವಂತಹ ಪರಿಣಾಮ ಏನು? ಇದು ಈಗಿರುವಂತಹ ಪ್ರಶ್ನೆ. ರೇಣುಕಾಸ್ವಾಮಿ ಹತ್ಯೆಯ ಬಳಿಕ 82 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶು ದರ್ಶನ್ ನಿವಾಸದಲ್ಲಿ ಸಿಕ್ಕಿರುತ್ತೆ. ಈ 82 ಲಕ್ಷ ರೂಪಾಯಿಯನ್ನ ಕೊಲೆ ವಿಚಾರವನ್ನ ಮುಚ್ಚಿ ಹಾಕುವುದಕ್ಕೆ ದರ್ಶನ್ ಬಳಕೆ ಮಾಡಿಕೊಳ್ತಿದ್ರು ಅನ್ನುವಂತಹ ಆರೋಪ ಕೂಡ ಇದೆ. ಮೊನ್ನೆಯಷ್ಟೇ ಕೋರ್ಟ್ ಐಟಿ ಸುಪರ್ದಿಗೆ ಈ 82 ಲಕ್ಷ ರೂಪಾಯಿ ಹಣದ ವಿಚಾರವನ್ನ ವರ್ಗಾಯಿಸಿತ್ತು. ಈಗ ಆದಾಯ ತೆರಿಗೆಯ ಇಲಾಖೆಯ ಅಧಿಕಾರಿಗಳು 82 ಲಕ್ಷ ರೂಪಾಯಿಯ ಮೂಲವನ್ನ ಕೆದಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ದರ್ಶನ್ ಸ್ಟೇಟ್ಮೆಂಟ್ ಅನ್ನ ನಾವೇ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ವಿ. ಕೃಷಿಯಿಂದ ಬಂದಿದ್ದು, ದನಕರುಗಳನ್ನ ಮಾರು ಬಂದಿದ್ದು ಅಭಿಮಾನಿಗಳು ಕೊಟ್ಟಿದ್ರು ಅಂತ ಹೇಳಿ ದರ್ಶನ್ ಹೇಳಿದ್ರು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತ ಪ್ರದೂಷ್ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಮನೆಯಲ್ಲಿ ಸಿಕ್ಕ ಹಣಕ್ಕೆ ಪ್ರದೂಷ್ ಲೆಕ್ಕ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 30 ಲಕ್ಷ ಹಣಕ್ಕೆ ಆರೋಪಿ ಪ್ರದೂಷ್ ದ್ವಂದ್ವ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಸಿಕ್ಕ 30 ಲಕ್ಷ ಹಣ ನನ್ನದಲ್ಲ, ನನ್ನ ಕುಟುಂಬಕ್ಕೂ ಕೂಡ ಸೇರಿದ್ದಲ್ಲ ಅಂತ ಹೇಳಿ ಪ್ರದೂಷ್ ಹೇಳ್ಬಿಟ್ಟಿದ್ದಾರೆ. ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ನೀಡೋದ್ರಲ್ಲಿಯೇ ಗೊಂದಲ ಇರೋದು ಗೊತ್ತಾಗ್ತಾ ಇದೆ. ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು ಅನ್ನೋದನ್ನ ಪ್ರದೂಷ್ ಹೇಳ್ತಿಲ್ಲ. ದರ್ಶನ್ ಮತ್ತೆ ವಿಚಾರಣೆಗೆ ಒಳಪಡಿಸೋದಕ್ಕೆ ಐಟಿ ಅಧಿಕಾರಿಗಳು ತಯಾರಿ ಮಾಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಪ್ರದೂಷ್ ಹೇಳಿಕೆ ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟವನ್ನು ತಂದಿಡಬಹುದು. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ಪ್ರದೂಷ್ ಸ್ಟೇಟ್ಮೆಂಟು ಲಿಖಿತ ರೂಪದಲ್ಲಿದೆ. ಯಾವುದಾದ್ರೂ ಆಕ್ಷೇಪಣೆ ಇದೆಯಾ? 30 ಲಕ್ಷ ರೂಪಾಯಿ ಸೀಸ್ ಮಾಡ್ಕೊಂಡಿರೋ ವಿಚಾರಕ್ಕೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ 30 ಲಕ್ಷದ ಮೂಲ ಏನು ಅಂತ ಕೇಳಿದ್ದಾರೆ, ಎಲ್ಲಿಂದ ಬಂದಿದೆ ಅಂತ ಕೇಳಿದ್ದಾರೆ. ಏನೂ ಗೊತ್ತಿಲ್ಲ, ಅದು ನನಗೆ ಸಂಬಂಧಿಸಿದ್ದಲ್ಲ, ಆ ಹಣ ನನ್ನದಲ್ಲ, ನನ್ನ ಕುಟುಂಬಕ್ಕೂ ಕೂಡ ಸೇರಿಲ್ಲ ಅಂಥೇಳಿ ಇದೇ ಪ್ರದೂಷ್ ಉತ್ತರವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಜೈಲು ಹಕ್ಕಿ ದರ್ಶನ್ಗೆ ಇದು ಮತ್ತೊಂದು ಹೊಸ ಸಂಕಷ್ಟ ತಂದಿಡುವಂತಹ ಸಾಧ್ಯತೆ. 30 ಲಕ್ಷ ರೂಪಾಯಿ ಪ್ರದೂಷ್ ಬಳಿ ಸಿಕ್ಕಿತ್ತು ರೇಣುಕಾಸ್ವಾಮಿ ಹತ್ಯೆಯ ಸಂದರ್ಭದಲ್ಲಿ. ಆ 30 ಲಕ್ಷ ರೂಪಾಯಿಯ ಮೂಲ ಕೆದಕುವಂತಹ ಕೆಲಸ ಆಗ್ತಾ ಇದೆ. ಐಟಿ ಅಧಿಕಾರಿಗಳ ಪ್ರಶ್ನೆ ಈ ರೀತಿ ಇದೆ, ನಿಮ್ಮ ಮನೆಯಲ್ಲಿ ವಶಪಡಿಸಿಕೊಳ್ಳಲಾದ 30 ಲಕ್ಷ ರೂಪಾಯಿ ಹಣ ಇದೆಯಲ್ಲ, ಅದರ ಮೂಲವನ್ನು ಒದಗಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ದರ್ಶನ್ ಆಪ್ತ ಪ್ರದೂಷ್ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್, ಮೇಲೆ ತಿಳಿಸಿದಂತಹ 30 ಲಕ್ಷ ರೂಪಾಯಿ ಹಣ ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲ, ಅದು ನನ್ನ ಹಣ ಅಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಮನೆಯಲ್ಲಿ ವಶಪಡಿಸಿಕೊಳ್ಳಲಾದಂತಹ 30 ಲಕ್ಷ ರೂಪಾಯಿ ಹಣದ ಮೂಲವನ್ನು ಕೇಳಿದಂತಹ ಸಂದರ್ಭದಲ್ಲಿ ಪ್ರದೂಷ್ ಕೊಟ್ಟಂತಹ ಉತ್ತರ. 17 ಜನ ಕೊಲೆ ಆರೋಪಿಗಳಲ್ಲಿ ಪ್ರದೂಷ್ ಕೂಡ ಒಬ್ರು. ಇದೇ ಪ್ರದೂಷ್ ದರ್ಶನ್ ಅವರ ಆಪ್ತ ವಲಯದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಅದರ ಜೊತೆಗೇನೆ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಕೇಳ್ತಾರೆ ಮುಂದುವರೆದು, 30 ಲಕ್ಷ ಹಣದ ಮೂಲದ ಬಗ್ಗೆ ವಿವರಣೆ ಇಲ್ಲದಿದ್ರೆ ನಾವು ವಶಪಡಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರದೂಷ್ ಕೊಟ್ಟಂತಹ ಉತ್ತರ ನೋಡಿ, ಅದು ನನಗೆ ಅಥವಾ ನನ್ನ ಕುಟುಂಬದ ಸದಸ್ಯರಿಗೆ ಸೇರಿದಂತಹ ಹಣ ಅಲ್ಲ, ನೀವೇನು ಬೇಕಾದರೂ ಮಾಡ್ಕೊಬಹುದು, ನನ್ನನ್ನು ಮಾತ್ರ ಏನು ಕೇಳಬೇಡಿ ಅನ್ನುವ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಐಟಿ ಅಧಿಕಾರಿಗಳು ಮತ್ತೆ ಪ್ರಶ್ನೆ ಕೇಳ್ತಾರೆ, ಇದರ ಬಗ್ಗೆ ನಿಮಗೆ ಯಾವುದಾದರೂ ಆಕ್ಷೇಪಣೆ ಇದೆಯಾ? ಅದಕ್ಕೆ ಪ್ರದೂಷ್ ಕೊಟ್ಟಂತಹ ಉತ್ತರ, 30 ಲಕ್ಷ ಹಣ ನಗದಿದೆಯಲ್ಲ, ಇದರ ಬಗ್ಗೆ ನನಗೆ ವಿವರಿಸಲಾಗಿಲ್ಲ, ಅದರ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾರು ಕೊಟ್ಟರು, ಎಲ್ಲಿಂದ ಬಂತು, ಏನೂ ಗೊತ್ತಾಗ್ತಾ ಇಲ್ಲ. ಈ ರೀತಿಯ ಗೊಂದಲಕಾರಿ ಸ್ಟೇಟ್ಮೆಂಟ್. ಮುಂದುವರೆದು ಐಟಿ ಅಧಿಕಾರಿಗಳ ಪ್ರಶ್ನೆ, ಇದರ ಬಗ್ಗೆ ನಿಮಗೆ ಯಾವುದಾದ್ರೂ ಆಕ್ಷೇಪಣೆ ಇದೆಯಾ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪ್ರದೂಷ್, ಇದನ್ನು ನಾನು ಒಪ್ಕೊಳ್ತೇನೆ, ಈ ಹಣ ಎಲ್ಲಿಂದ ಬಂದಿದೆಯೋ ನಂಗೆ ಗೊತ್ತಿಲ್ಲ, ನೀವು ಬೇಕಿದ್ರೆ ಟ್ಯಾಕ್ಸ್ ಹಾಕ್ಬಹುದು, ಬೇರೆ ಯಾವುದೇ ಆಕ್ಷನ್ ಅನ್ನು ಕೂಡ ತೆಗೆದುಕೊಳ್ಳಬಹುದು, ನೀವು ವಶಪಡಿಸಿಕೊಳ್ಳಬಹುದು, ಅದಕ್ಕೆ ತಕ್ಕಂತೆ ನೀವು ತೆರಿಗೆಯನ್ನು ಕೂಡ ವಿಧಿಸಬಹುದು. ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನುವಂತಹ
ವಿಚಾರ ನನಗೆ ಗೊತ್ತಿಲ್ಲ ಅಂಥೇಳಿ ಒಂಥರ ದ್ವಂದ್ವ, ಗೊಂದಲಕಾರಿ, ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟನ್ನು ಪ್ರದೋಷ್ ಅವರು ಕೊಟ್ಟಿರುವಂಥದ್ದು. ಇದೇ ಸ್ಟೇಟ್ಮೆಂಟ್ ಈಗ ದರ್ಶನ್ಗೆ ಮತ್ತೆ ಮುಳುವಾಗುತ್ತಾ 82 ಲಕ್ಷ ರೂಪಾಯಿ ಹಣ ಸೀಸ್ ಪ್ರಕರಣದಲ್ಲಿ ಅಂತ. ಹಾಗಾಗಿ ಈಗ ಈ ಪ್ರಕರಣದಲ್ಲಿ IT ಅಧಿಕಾರಿಗಳ ನೆಕ್ಸ್ಟ್ ಸ್ಟೆಪ್ಪು, ನೆಕ್ಸ್ಟ್ ಮೂವ್ ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಏನು ಮಾಡ್ತಾರೆ, ಮತ್ತೊಮ್ಮೆ ದರ್ಶನ್ ಅವರನ್ನು ವಿಚಾರಣೆಗೊಳಪಡಿಸ್ತಾರಾ, ಏನು ಕಥೆ, ಎಲ್ಲವನ್ನು ಕೂಡ ಈಗ ಕಾದು ನೋಡಬೇಕಿದೆ. ಒಂದು ಕಡೆ 87 ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅಂದರೆ ದರ್ಶನ್ನು ಕೃಷಿ ಉತ್ಪನ್ನಗಳ ಮಾರಾಟದಿಂದ, ಕುದುರೆ ದನಕರುಗಳನ್ನು ಮಾರಾಟದಿಂದ, ಅಭಿಮಾನಿಗಳು ಕೊಟ್ಟಂತಹ ದುಡ್ಡು ಅಂತ ಹೇಳಿದ್ದಾರೆ. ಈ ಕಡೆ 30 ಲಕ್ಷ ರೂಪಾಯಿ ಹಣಕ್ಕೆ ಪ್ರದೋಷ್ ಕೊಟ್ಟಂತಹ ಉತ್ತರ ಇದಾಗಿದೆ.